ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ವಿಡಿಯೋ ಒಂದು ಹೆಲ್ತಿ ವ್ಲಾಗನ್ನು ನೋಡೋಣ. ಸೊ ಇವತ್ತಿನ ವೆಜಿಟೇಬಲ್ಸ್ ಶಾಪಿಂಗ್ ಬಂದಿದ್ದೀನಿ. ಯಾವ್ಯಾವ ತರಕಾರಿ ಯಾವ್ಯಾವ ಬೆಲೆ ಇದೆ ಅಂತ ನೋಡೋಣ. ಸೊ ನಿಮಗೆ ಎಲ್ಲ ಪ್ರತಿಯೊಂದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಎಲ್ಲ ತರಕಾರಿಗಿಂತಲೂ ಜಾಸ್ತಿ ಆಗಿರುವಂಥ ಕಾಸ್ಟ್ಲಿ ತರಕಾರಿ ಅಂದರೆ ಕ್ಯಾರೆಟ್ ಅಂತ ಹೇಳ್ತೀನಿ. ಇವತ್ತಿನ ಬೆಲೆ 120 ರೂಪಾಯಿ ಇದೆ ಕೆಜಿ. ಯಾವ ತರಕಾರಿ ಇದ್ದರೂ ಇಲ್ಲದೇ ಇದ್ರೂ ಮೊದಲಿಗೆ ನಾನು ಸೆಲೆಕ್ಟ್ ಮಾಡೋವಂಥದ್ದು ಸೊಪ್ಪು. ಇವತ್ತು ಪಾಲಕ್ ಸೊಪ್ಪನ್ನು ತೊಗೊತಾ ಇದ್ದೀನಿ. ಒಬ್ಬರು ಎಲ್ಡರ್ ಪರ್ಸನ್ನ ಮೀಟ್ ಮಾಡಿದೆ. ಇವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಅಂತೆ. ಸೊ ಇವರ ಹೆಸರು ಆದಿಶೇಷುಲು ಅಂತ. ನಮ್ಮ ಚಾನಲ್ನಲ್ಲಿ ಬರುವಂಥ ಪೂಜಾ ವಿಡಿಯೋಸ್ ಹಾಗೆಯೇ ಹೆಲ್ತಿ ರೆಸಿಪೀಸ್ ಯಾವುದೇ ಇದ್ರೂ ನೋಡ್ತೀವಿ ಅಂತ ಹೇಳ್ತಾಯಿದ್ರು. ಬೆಂಡೆಕಾಯಿ ಬೆಲೆ ಇವತ್ತಿಗೆ 35 ರೂಪಾಯಿ ಇದೆ ಕೆಜಿ. ಹಾಗಾಗಿ 1 kgಯನ್ನು ತೊಗೊತಾ ಇದ್ದೀನಿ. ಎಳೆಯದಾಗಿತ್ತು, ಫ್ರೆಶ್ ಆಗಿತ್ತು. ಹಾಗಾಗಿ 1 kg ಬೆಂಡೆಕಾಯನ್ನು ತೊಗೊಂಡೆ. ಹಾಗೆಯೇ ಇನ್ನೂ ಬೇರೆ ಬೇರೆ ಗ್ರಾಸರೀಸ್ ಬೇಕಾಗಿತ್ತು, ಅವೆಲ್ಲ ಶಾಪಿಂಗ್ ಮಾಡಿಕೊಂಡು ಬಂದಿದ್ದೀನಿ. ಇವತ್ತಿನ ಡಿಟಾಕ್ಸ್ ಡ್ರಿಂಕ್ಗೆ ಎಳೆನೀರನ್ನು ತೊಗೊತಾ ಇದ್ದೀನಿ. ಎಳ್ನೀರು ಬಾಡಿಯನ್ನು ತಂಪು ಮಾಡುತ್ತೆ. ಒಂದು ಸೂಪರ್ ಕೂಲೆಂಟ್ ಫುಡ್ ಅಂತ ಹೇಳ್ಬೋದು. ಬಾಡಿ ತುಂಬ ಹೀಟ್ ಆಗಿದ್ದರೆ ಎಳ್ನೀರು ತೊಗೊಳೋದ್ರಿಂದ ಕೂಲ್ ಆಗುತ್ತೆ, ತಂಪು ಅಂತ ಹೇಳ್ತೀವಿ. ಚಿಯಾ ಸೀಡ್ಸ್ ಒಂದು 2 ಸ್ಪೂನಷ್ಟು ರಾತ್ರಿನೇ ನೀರಲ್ಲಿ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ನೆಂದಿದೆ. ಚಿಯಾ ಸೀಡ್ಸೂ ತುಂಬಾ ತಂಪು ಅಂತ ಹೇಳ್ತೀವಿ. ಇದರಲ್ಲಿ ಹೆಚ್ಚಾಗಿ ಫೈಬರ್ ಇರುತ್ತೆ. ಸೊ ಫ್ಯಾಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಚಿಯಾ ಸೀಡ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಎಳ್ನೀರು ಜೊತೆಗೆ ಚಿಯಾ ಸೀಡ್ಸು ಸೇರಿಸಿ ಕುಡಿಯೋದ್ರಿಂದ ಇದೊಂದು ಒಳ್ಳೆ ಕೂಲೆಂಟ್ ಡ್ರಿಂಕ್ ಅಂತ ಹೇಳ್ತೀನಿ. ಕೆಲವೊಂದು ಸಲ ತುಂಬಾ ಹೀಟ್ ಆಗಿದ್ರೆ ಎಳ್ನೀರಿಗೆ ರಾತ್ರಿನೇ ಕೆಂಪು ಕಲ್ಸಕ್ಕರೆ ಹಾಕಿ ನೆನೆಸಿಟ್ಬಿಟ್ಟು ಬೆಳಗ್ಗೆನೇ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಅದು ಕೂಡ ತಂಪು ಅಂತ ಹೇಳ್ತೀವಿ. ಹಾಗೂ ಕೂಡ ಒಂದು ಸಲ ಟ್ರೈ ಮಾಡಿ ನೋಡ್ಬೋದು. ನೋಡಿ, ಇದು ಕೆಂಪಕ್ಕಿ, ಅನ್ಪಾಲಿಷ್ಡ್ ರೈಸ್ ಅಂತ ಹೇಳ್ತೀವಿ. ಅಂದರೆ ಪೂರ್ತಿಯಾಗಿ ಪಾಲಿಷ್ ಆಗಿರೋದಿಲ್ಲ. ಈ ಥರ ರೈಸ್ ತುಂಬಾ ಒಳ್ಳೆಯದು. ರೆಡ್ ರೈಸ್ ಅಂತ ಹೇಳ್ತೀವಿ, ಇಲ್ಲಾಂದರೆ ರಾಜ್ಮುಡಿ ರೈಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ತುಂಬ ವೆರೈಟೀಸ್ ಸಿಗುತ್ತೆ. ಅದರಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ರೈಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಕೆಜಿ 55 ರೂಪಾಯಿ ಅಷ್ಟೇ. ರೆಡ್ ರೈಸ್ ಕೊಡಿ ಅಂದರೆ ಅಂಗಡಿಯವರು ಕಜ್ಜಾಯ ರೈಸ್ ಕೊಟ್ಬಿಡ್ತಾರೆ. ಸೊ ನೋಡ್ಕೊಂಡು ತೊಗೊಳ್ಳಿ. ಕಜ್ಜಾಯ ರೈಸ್ ಅಷ್ಟು ಒಳ್ಳೆಯದಲ್ಲ, ಅದನ್ನು ತಿನ್ನಬೇಡಿ. ರಾಜ್ಮುಡಿ ರೈಸ್ ಅಂತಲೇ ಕೇಳಿ, ಇಲ್ಲಾಂದರೆ ರೆಡ್ ರೈಸ್ ಅಂತ ಕೇಳಿ ಈ ಥರ ಕೊಡ್ತಾರೆ. ಇದನ್ನು ಸುಮಾರು 1 ಕಪ್ಪಷ್ಟು, ಅಂದರೆ ಟೀ ಗ್ಲಾಸು ಅಥವಾ ಟೀ ಕಪ್ ಅಂತ ಏನು ಹೇಳ್ತೀವಿ, ಚಿಕ್ಕ ಲೋಟ ಇರುತ್ತಲ್ವ, ಅದರಲ್ಲಿ ತೊಗೊತಾ ಇದ್ದೀನಿ ರೈಸ್ನ. ಇದನ್ನು ಚೆನ್ನಾಗಿ 2-3 ಸಲ ವಾಶ್ ಮಾಡಿಕೊಂಡು ನೀರು ಹಾಕಿ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. 3-4 ಅವರ್ ಚೆನ್ನಾಗಿ ನೆನೆದ್ರೆ ಅನ್ನ ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಪ್ರೆಷರ್ ಕುಕ್ಕರ್ನಲ್ಲೇ ಡೈರೆಕ್ಟಾಗಿ ರೈಸ್ ತೊಳೆದ್ಬಿಟ್ಟು ಅದರಲ್ಲೇ ಒಂದಕ್ಕೆ ಅಂದರೆ 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸಷ್ಟು ನೀರನ್ನು ಹಾಕಿ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಆಮೇಲೆ ಅದನ್ನು ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಕೋಬೋದು. ಸ್ವಲ್ಪನೇ ಪಿಂಕ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ನಿಮಗೆ ಉಪ್ಪು ಹಾಕುವಂಥ ಅಭ್ಯಾಸ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಇದನ್ನು 3 to 4 ಅವರ್ಸ್ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಡೋಣ. ಫ್ರೆಂಡ್ಸ್ ನೋಡಿ, ಇದೇನಪ್ಪ ಗಂಟು ಅಂತ ಅಂದ್ಕೊತಿದ್ದೀರಾ? ಇದು ಮೊಸರು, ಹಂಗ್ ಕರ್ಡ್ ಅಂತ ಹೇಳ್ತೀವಿ. ಮೊಸರು ಒಂದು ಬಟ್ಟೆಗೆ ಹಾಕಿ ಈ ಥರ ಗಂಟು ಥರ ಮಾಡಿಬಿಟ್ಟು ಏನಾದರೂ ಒಂದು ನಲ್ಲಿಗೋ ಎಲ್ಲಾದರೂ ನೇತಾಕ್ಬಿಟ್ರೆ ಅದರಲ್ಲಿರುವಂಥ ಎಕ್ಸ್ಟ್ರಾ ನೀರೆಲ್ಲ ಹೊರಟೋಗುತ್ತೆ. ಆಮೇಲೆ ನೋಡಿ ಈ ಥರ ಆಗುತ್ತೆ, ಬೆಣ್ಣೆ ಥರ ಗಟ್ಟಿಯಾಗಿ ಬರುತ್ತೆ, ಮಲಾಯಿ ಥರ ಆಗಿರುತ್ತೆ. ಆಮೇಲೆ ಇದನ್ನು ಒಂದು ಬಟ್ಲಿಗೆ ಅಥವಾ ಬಾಕ್ಸ್ಗೆ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋಬೋದು. ಇದು ನಾಳೆ ರೆಸಿಪಿಗೆ ಇವತ್ತು ಹಂಗ್ ಕರ್ಡನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇದರಲ್ಲಿ ಯಾವ ರೆಸಿಪಿ ಮಾಡ್ತೀನಿ ಅಂತ ನೀವು ನಾಳಿನ ವಿಡಿಯೋದಲ್ಲಿ ನೋಡ್ಬೋದು. ಫ್ರೆಂಡ್ಸ್, ಪಾಲಕ್ ಸೊಪ್ಪು ತುಂಬ ಫ್ರೆಶ್ ಆಗಿತ್ತು. ಪಾಲಕ್ ಸೊಪ್ಪನ್ನು ಬಳಸ್ಕೊಂಡು ದಾಲ್ ಮಾಡ್ತಾಯಿದ್ದೀನಿ. 1 ಕಪ್ಪಷ್ಟು ತೊಗರಿಬೇಳೆ, 1 ಕಪ್ಪಷ್ಟು ಮಸೂರ್ ದಾಲ್ ಅಂತ ಹೇಳ್ತೀವಿ, ಮೈಸೂರು ಬೇಳೆ ಅಂತ ಕೂಡ ಹೇಳ್ತೀವಿ. ಈ ಕೆಂಪು ಕಲರ್ ಏನು ಬೇಳೆ ಕಾಣಿಸ್ತಾ ಇದೆ ಅದರಲ್ಲಿ ತುಂಬಾ ಪ್ರೋಟೀನ್ಸ್ ಇರುತ್ತೆ. ಸೊ ವೆಯ್ಟ್ ಲಾಸ್ ಮಾಡೋರಿಗೆ ಈ ಕೆಂಪು ಬೇಳೆ ತುಂಬ ಒಳ್ಳೆಯದಂತ ಹೇಳ್ತೀನಿ. ಬರೀ ವೆಯ್ಟ್ ಲಾಸ್ ಮಾಡೋರಿಗೆ ಅಂತಲ್ಲ, ಹೆಲ್ತಿಯಾಗಿರಬೇಕು ಅನ್ನೋರಿಗೂ ಸಹ ಈ ಮಸೂರ್ ದಾಲ್ ಒಳ್ಳೆಯದು. ಹಾಗೆಯೇ 1 ಕಪ್ಪಷ್ಟು ಸಿಪ್ಪೆ ಇರುವಂಥ
ಹೆಸರು ಬೇಳೆ, ಅಂದರೆ ಹೆಸರು ಕಾಳನ್ನು ಒಂದು ಅರ್ಧದಷ್ಟು ಹೋಳು ಮಾಡಿರ್ತಾರೆ, ಅದನ್ನು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಈಗ 3 ಥರದ ಬೇಳೆಗಳನ್ನು ತೊಗೊಂಡಿದ್ದೀನಿ. 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರು ಹಾಕಿ ಪ್ರೆಷರ್ ಕುಕ್ ಮಾಡಿ ಇಟ್ಕೊಂಬಿಡೋಣ. ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಕಾಲ ನೆನೆಯೋದಕ್ಕೆ ಬಿಟ್ಬಿಡಿ, ಆಮೇಲೆ ಪ್ರೆಷರ್ ಕುಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬೇಯುತ್ತೆ. 1 ಅಥವಾ 2 ವಿಸಿಲ್ ಕೂಗಿಸಿದ್ರೆ ಸಾಕು. ಫ್ರೆಂಡ್ಸ್, ಟೇಬಲ್ ಮೇಲೆ ನೋಡಿ, ಕಬೋರ್ಡಲ್ಲಿರುವಂಥ ಗ್ರಾಸರಿ ಬಾಟಲ್ಸ್ ಎಲ್ಲ ಆಚೆ ಬಂದ್ಬಿಟ್ಟಿದೆ. ಯಾಕೆ ಅಂತೀರಾ? ಈ ಕ್ಯಾಬಿನೆಟ್ ಏನಿದೆ ವುಡ್ಡಲ್ಲಿ ಮಾಡಿಸಿದ್ವಿ, ಇದನ್ನು ಗೋಡೆಗೆ ಫಿಕ್ಸ್ ಮಾಡಿರುವಂಥದ್ದು. ಸ್ಕ್ರೂ ಲೂಸ್ ಆಗಿಬಿಟ್ಟಿದೆ, ಮತ್ತು ಟೈಲ್ಸ್ಗೆ ಸೇರಿಸಿ ಫಿಕ್ಸ್ ಮಾಡಿದ್ರು. ಟೈಲ್ಸ್ ಎಲ್ಲ ಪೀಸಾಗಿ ಕೆಳಗೆ ಉದುರ್ತಾ ಇದೆ, ತುಂಬ ಭಾರ ಆಗಿದೆ. ಹಾಗಾಗಿ ಕಾರ್ಪೆಂಟರ್ ಬರೋವರೆಗೂ ಅದರಲ್ಲಿರುವಂಥ ಬಾಟಲ್ಸ್ ಎಲ್ಲ ತೆಗೆದು ಆಚೆ ಇಟ್ಟಿದ್ದೀನಿ. ಹಾಗಾಗಿ ಅಡುಗೆ ಮನೆಯೆಲ್ಲ ಕ್ಲಮ್ಸಿ ಥರ ಕಾಣ್ತಾ ಇದೆ ನಿಮಗೆ. ನನಗೂ ಅಷ್ಟೇ ವಿಡಿಯೋ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಕಾರ್ಪೆಂಟರ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಬೆಂಡೆಕಾಯನ್ನು ವಾಶ್ ಮಾಡಿಬಿಟ್ಟು ಒಂದು ಸ್ಟ್ರೇನರ್ಗೆ ಹಾಕಿಟ್ಟಿದ್ದೆ, ನೀರೆಲ್ಲ ಚೆನ್ನಾಗಿ ಸ್ಟ್ರೇನ್ ಆಗಲಿ ಅಂತ. ಆಮೇಲೆ ಟೇಬಲ್ ಮೇಲೆ ಒಂದು ಬಟ್ಟೆ ಹಾಕಿಬಿಟ್ಟು ಫ್ಯಾನ್ ಕೆಳಗಡೆ ಆರಕ್ಕೆ ಬಿಟ್ಬಿಡ್ತೀನಿ ಒಂದು ಅರ್ಧ ಗಂಟೆ ಕಾಲ. ಅದರಲ್ಲಿ ಏನಾದ್ರು ಎಕ್ಸ್ಟ್ರಾ ನೀರಿರುತ್ತಲ್ವ ವಾಶ್ ಮಾಡಿರೋದು, ಅದೆಲ್ಲ ಚೆನ್ನಾಗಿ ಒರೆಸ್ಬಿಟ್ಟು ಆಮೇಲೆ ಕಟ್ ಮಾಡಬೇಕು. ತೇವ ಇರುವಂಥ ಬೆಂಡೆಕಾಯನ್ನ ಕಟ್ ಮಾಡಿ ನಾವು ಯಾವುದೇ ಪದಾರ್ಥ ಮಾಡಿದ್ರೆ, ರೆಸಿಪಿ ಮಾಡಿದ್ರೆ ಅದು ಅಂಟಂಟು ಥರ ಲೋಳೆ ಥರ ಆಗುತ್ತೆ. ಹಾಗಾಗಿ ಇನ್ನು ಬ್ರೇಕ್ಫಾಸ್ಟ್ಗೆ ಫ್ರೂಟ್ಸು ಯಾವುದಿದೆ ಫ್ರಿಜ್ಜಲ್ಲಿ ನೋಡ್ತಾ ಇದ್ದೀನಿ. ಹಾಗೆಯೇ ತರಕಾರಿಗಳು, ಸೊಪ್ಪು ಎಲ್ಲ ಫ್ರಿಜ್ಜಿಂದ ಆಚೆ ತೆಗೆದಿಡ್ತಾ ಇದ್ದೀನಿ. ಮಧ್ಯಾಹ್ನ ಲಂಚ್ಗೆ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಹಾಗಾಗಿ ಫ್ರೆಂಡ್ಸ್, ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು, ಮೇಡಮ್ ನೀವು ತಿಂತಿರೋ ಫುಡ್ಡು ನಿಮಗೆ ಸಾಕಾಗ್ತಿದೆಯಾ, ಹೊಟ್ಟೆ ಹಶ್ವಾಗಲ್ವಾ ಅಂತ ಕೇಳಿದ್ದೀರಾ. ತುಂಬ ಅಂದರೆ ತುಂಬ ಒಳ್ಳೆ ಕ್ವಶನ್ ಇದು. ನಾನು ನಿಮಗೆ ಸೆಕೆಂಡ್ ಡೇ ವಿಡಿಯೋದಲ್ಲಿ ಹೇಳಿದ್ದೀನಿ, ಒಂದು ಬ್ಯಾಲೆನ್ಸ್ಡ್ ಮೀಲನ್ನು ತಿನ್ನಬೇಕು. ಅದರಲ್ಲಿ ಫೈಬರ್, ಪ್ರೋಟೀನು ಮತ್ತು ಪ್ರೋಬಯೋಟಿಕ್ಸು, ಕಾರ್ಬ್ಸು ಎಲ್ಲ ತಕ್ಕ ಪ್ರಮಾಣದಲ್ಲಿ ನಾವು ತಿಂದರೆ ಹೊಟ್ಟೆ ತುಂಬ ಫಿಲ್ ಆಗಿರುತ್ತೆ. ಮತ್ತು ನಮಗೆ ಮಧ್ಯೆ ಹಶ್ವಾಗೋದಿಲ್ಲ. ಹಶ್ವಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ತಿನ್ನುವಂಥ ಆಹಾರ ನಮಗೆ ಸಾಕಾಗ್ತಿಲ್ಲ ಅಂತ ಅರ್ಥ. ಸಾಕಾಗ್ತಿಲ್ಲ ಅಂದರೆ 3ರಷ್ಟು 4ರಷ್ಟು ತಿನ್ನಬೇಕು ಅಂತಲ್ಲ. ನಮ್ಮ ಊಟದಲ್ಲಿ ಫೈಬರ್ ಅಂಶ ಹೆಚ್ಚಾಗಿದ್ದರೆ, ನಾವು ಫೈಬರ್ ಅಂಶ ಇರುವಂಥ ಪದಾರ್ಥ ಸರಿಯಾದ ಪ್ರಮಾಣದಲ್ಲಿ ತಿಂದಿದ್ರೆ ನಮಗೆ ಖಂಡಿತವಾಗಿಯೂ ಹಶ್ವಾಗೋದಿಲ್ಲ. ಓಕೆನಾ? ಈ ಪಾಯಿಂಟನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಬ್ಯಾಲೆನ್ಸ್ಡ್ ಮೀಲನ್ನು ತಿಂತಾ ಇದ್ದೀನಿ ಮಧ್ಯಾಹ್ನ. ಅದರಲ್ಲಿ ಫೈಬರ್ ಎಷ್ಟಿರಬೇಕು, ಕಾರ್ಬ್ಸ್ ಎಷ್ಟಿರಬೇಕು, ಪ್ರೋಟೀನ್ಸ್ ಎಷ್ಟಿರಬೇಕು, ಪ್ರತಿಯೊಂದನ್ನು ಹೇಳ್ತಾನೆ ಇದ್ದೀನಿ. ಅವಷ್ಟು ನೀವು ಕರೆಕ್ಟಾಗಿ ತಿಂದುಬಿಟ್ರೆ ರಾತ್ರಿವರೆಗೂ ಮತ್ತೆ ನಿಮಗೆ ಹಶ್ವಾಗೋದೇ ಇಲ್ಲ. ಮಧ್ಯಾಹ್ನದ ಊಟ ಮಾಡಿದ ಮೇಲೂ ಇನ್ನು ಸ್ವಲ್ಪ ಹೊತ್ತಿಗೆ ನಿಮಗೆ ಹಶ್ವಾಗ್ತಿದೆ ಅಂತ ಹೇಳಿದ್ರೆ ನೀವು ಸರಿಯಾದ ರೀತಿಯಲ್ಲಿ ಸೊಪ್ಪಾಗಲಿ ಇಲ್ಲ ತರಕಾರಿಗಳು, ಪಲ್ಯಗಳು ಇವೆಲ್ಲ ತಿಂದಿಲ್ಲ ಅಂತ ಅರ್ಥ. ಹೊಟ್ಟೆ ತುಂಬ ಬರೀ ಅನ್ನನೇ ತಿಂದ್ಬಿಟ್ಟಿದ್ರೆ 2-3 ಅವರ್ಗೆ ಹಶ್ವಾಗೇ ಆಗುತ್ತೆ. ಹಾಗಾಗಿ ಅನ್ನ ಏನಿದೆ ಅದನ್ನು ಕಮ್ಮಿ ಇಟ್ಕೊಳ್ಳಿ. ಪಲ್ಯ, ಸೊಪ್ಪು ಮತ್ತು ತರಕಾರಿಗಳು ಏನೇನಿರುತ್ತೋ ಸೈಡ್ ನಾನು ಹೇಳ್ತೀನಲ್ವ ಪ್ರತಿದಿನ, ಅದನ್ನು ಜಾಸ್ತಿ ತಿನ್ನಿ. ಅವಾಗ ನಿಮಗೆ ಹಶ್ವಾಗೋದಿಲ್ಲ. ಒಗ್ಗರಣೆಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಇವೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. 1-2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಸ್ವಲ್ಪ ಲೈಟಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬಾಡಿದೆ. ಇದಕ್ಕೆ 2 ಟೊಮೆಟೊ ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿರೋಂಥದ್ದು. ಫ್ರೆಂಡ್ಸ್, ನಾನು ಪ್ರತಿದಿನ ಹೇಳುವಂಥ ಬ್ಯಾಲೆನ್ಸ್ಡ್ ಮೀಲ್ ಜೊತೆಗೆ 3 ಲೀಟರ್ ನೀರು ಒಂದು ದಿನಕ್ಕೆ ಕುಡಿತಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಕಾಯಿಲೆಗಳು ಬರಬಾರ್ದಪ್ಪ, ಹೆಲ್ತಿಯಾಗಿರಬೇಕು ಅಂತ ಹೇಳಿದ್ರೆ ನೀರು ಸರಿಯಾಗಿ ಕುಡಿಯೋದನ್ನ ನೋಡ್ಕೋಬೇಕು. ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 2-3 ಸಲ ಚೆನ್ನಾಗಿ ತೊಳಿಬೇಕು ಸೊಪ್ಪುಗಳನ್ನು, ಆಮೇಲೆ ಕಟ್ ಮಾಡ್ಕೋಬೇಕು. ಸುಮಾರು 4 ಕಟ್ಟು ಪಾಲಕ್ ಸೊಪ್ಪನ್ನು ಹಾಕಿದ್ದೀನಿ. ಒಗ್ಗರಣೆಯಲ್ಲಿ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಫ್ರೆಂಡ್ಸ್, ಬೆಳಗ್ಗೆಯಿಂದ 1 ಲೀಟ್ರಷ್ಟು ನೀರು ಕುಡ್ದಿದ್ದೀನಿ ಮತ್ತು ಎಳ್ನೀರು ಕೂಡ ಕುಡ್ದಿದ್ದೀನಿ. ನನ್ನ ಲೆಕ್ಕದಲ್ಲಿ 1.5 ಲೀಟರಷ್ಟು ಲಿಕ್ವಿಡ್ ಸೇರಿಬಿಟ್ಟಿದೆ ಮೈಯಲ್ಲಿ. ಲಂಚ್ ಟೈಮಿಂದ ರಾತ್ರಿ ಡಿನ್ನರ್ ಅಷ್ಟೊತ್ತಿಗೆ ಇನ್ನು ಮಿಕ್ಕಿರುವಂಥ 1.5 ಲೀಟರ್ನ ನಾನು ಕುಡಿದು ಮುಗಿಸ್ತೀನಿ.
ಫ್ರೆಂಡ್ಸ್, ಈ ಥರ ಹೆಲ್ತಿ ಟಿಪ್ಸ್ಗಳು ನಿಮಗೆ ಯಾರೂ ಹೇಳ್ಕೊಡೋದಿಲ್ಲ. ಸೊ ನಿಮಗೆ ಹೆಲ್ತಿ ಟಿಪ್ಸ್ಗಳು ಬೇಕು ಅಂತ ಹೇಳಿದ್ರೆ ಬರೀ ನಮ್ಮ ಚಾನಲಲ್ಲಿ ಅಷ್ಟೇ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ಸೊ ಮರೀದಿರ ಹೊಸಬ್ರು ಯಾರಾದರೂ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಹೆಲ್ತ್ ಟಿಪ್ಸ್ ಕೊಡ್ತಾನೆ ಇರ್ತೀನಿ, ಯೂಸ್ಫುಲ್ ಆಗೇ ಆಗುತ್ತೆ. ಹಾಗೆ ಎಲ್ಲ ವಿಡಿಯೋಸ್ನ ಲೈಕ್ ಮಾಡಿ ಇಟ್ಕೊಳ್ಳಿ. ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ 1 ಸ್ಪೂನಷ್ಟು. ಹಾಗೆಯೇ ಧನಿಯಾ ಪೌಡರ್ 2ರಿಂದ 3 ಸ್ಪೂನು ಚಿಕ್ಕ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ತುಂಬಾ ಗಟ್ಟಿ ಆಯಿತು ಅನಿಸಿದ್ರೆ 1 ಗ್ಲಾಸಷ್ಟು ಬಿಸಿ ನೀರನ್ನು ಸೇರಿಸ್ಕೊಳ್ಳಿ. ನೋಡಿ, ಈಗ ನಾನು ಮಾಡ್ತಿರುವಂಥ ಈ ಪಾಲಕ್ ದಾಲ್ ಏನಿದೆ ಇದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಬಿಟ್ಟು ಸಿಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟಿದ್ದೀನಿ. ಈಗ ಅದೇ ಪ್ಯಾನ್ನ ವಾಶ್ ಮಾಡಿಕೊಂಡು ಇದರಲ್ಲಿ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ಸಾಸಿವೆ ಹಾಕಿ ಚಿಟ್ಕುಡಿಸಿ ಕಡಲೆಬೇಳೆ 1-2 ಸ್ಪೂನಷ್ಟು ಹಾಕ್ಕೊಳ್ಳಿ. ಹಾಗೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರುವಂಥದ್ದು 1-2, ಬೆಳ್ಳುಳ್ಳಿ ಜಜ್ಜಿರುವಂಥದ್ದು ಒಂದು ಸ್ವಲ್ಪ, ಇವೆಲ್ಲ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಬೆಂಡೆಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಕಟ್ ಮಾಡಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ. ಬೆಂಡೆಕಾಯಲ್ಲಿ ಸ್ವಲ್ಪನೂ ತೇವಾಂಶ ಇರಬಾರ್ದು, ಚೆನ್ನಾಗಿ ಒರೆಸ್ಕೊಂಡು ಕಟ್ ಮಾಡಿರಬೇಕು. ಈ ರೀತಿ ಮಾಡೋದ್ರಿಂದ ಲೋಳೆ ಆಗಲ್ಲ, ಪಲ್ಯ ಚೆನ್ನಾಗಿ ಬರುತ್ತೆ. ಈಗ ಈ ಒಗ್ಗರಣೆಯಲ್ಲಿ ಬೆಂಡೆಕಾಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಸಿಮ್ ಫ್ಲೇಮ್ ಇಟ್ಕೊಳ್ಳೋಣ. ನನಗೆ ಸ್ವಲ್ಪ ಸೀದಿದೆ, ಯಾಕೆ ಹೇಳಿ, ಎಣ್ಣೆ ನಾನು ತುಂಬಾ ಕಮ್ಮಿ ಹಾಕಿದ್ದೀನಿ ಅಂದರೂ ಪರವಾಗಿಲ್ಲ. ಈಗ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಮಧ್ಯಭಾಗದಲ್ಲಿ ಸ್ವಲ್ಪ ಜಾಗ ಮಾಡ್ಕೊಂಬಿಡೋಣ. ಆ ಜಾಗದಲ್ಲಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ವಿ 1-2, ಅದನ್ನು ಹಾಕಿದ್ದೀನಿ. ಇದಕ್ಕೆ 1/2 ಟೀ ಸ್ಪೂನಷ್ಟು ಅರಿಶಿನ ಹಾಕಿಬಿಟ್ಟು ಈ ಟೊಮೆಟೊನ ಹೀಗೇ ಬಿಟ್ಬಿಡೋಣ. ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅರಿಶಿನ ಹಾಕಿದ್ಮೇಲೆ. ನೋಡಿ, ಈ ರೀತಿ ಸ್ಪೂನಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಟೊಮೆಟೊನ. ಆಮೇಲೆ ಟೊಮೆಟೊ ಬೆಂಡೆಕಾಯಿ ಎಲ್ಲ ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕು. ಮೊದಲೇ ಹಾಕಿಬಿಟ್ರೆ ಲೋಳೆ ಥರ ಆಗಿಬಿಡುತ್ತೆ. ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಖಾರಕ್ಕೆ. 1ರಿಂದ 1.5 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಖಾಲಿ ಆಗಿಬಿಟ್ಟಿದೆ. ನನಗಿಲ್ಲಿ ಸುಮಾರು 1 ಸ್ಪೂನಷ್ಟು ಇದೆ ಅಷ್ಟೇ ಧನಿಯಾ ಪೌಡರು. ನೀವು 2ರಿಂದ 3 ಸ್ಪೂನಷ್ಟು ಧನಿಯಾ ಪೌಡರ್. ಈಗ ಸಾಂಬಾರ್ ಪೌಡರ್ ಹಾಕ್ತಾಯಿದ್ದೀನಿ 1-2 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಇದೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಪಲ್ಯ ರೆಡಿ. ಸೊ ಮನೆಯವ್ರಿಗೆಲ್ಲ ಚಪಾತಿ ಮಾಡ್ತಾಯಿದ್ದೀನಿ. ಸಾಫ್ಟಾಗಿರುವಂಥ ಚಪಾತಿ. ನಾನಿವತ್ತು ಮಾಡಿರುವಂಥ ಅಡುಗೆ ಬರೀ ನನಗೆ ಅಷ್ಟೆಲ್ಲ, ಮನೆಯವ್ರಿಗೆಲ್ಲರಿಗೂ ಸೇರಿಸಿನೇ ಮಾಡಿದ್ದೀನಿ. ಮನೆಯವ್ರಿಗೆ ನನಗೆ ಎಲ್ಲರಿಗೂ ಒಟ್ಟಿಗೆ ಸೇರಿಸಿ ಮಾಡಿರುವಂಥ ಅಡುಗೆಯಲ್ಲಿ ನಾನು ಯಾವ ಥರ ಮಾಡಿಫಿಕೇಷನ್ ಮಾಡ್ಕೋತೀನಿ ನೋಡಿ. ಸೊ ನಮ್ಮ ಪ್ರೀತಮ್ ಬಂದಿದ್ದಾನೆ, ಅವನೇ ಎಲ್ಲ ಸರ್ವ್ ಮಾಡ್ಕೊತಾ ಇದ್ದಾನೆ. ಚಪಾತಿ, ದಾಲ್, ಬೆಂಡೆಕಾಯಿ ಪಲ್ಯ, ಸೌತೆಕಾಯಿ, ಅವ್ನಿಗೇನೇನು ಬೇಕೋ ಎಲ್ಲ ಅವನು ಸರ್ವ್ ಮಾಡಿಕೊಂಡ. ಸೊ ಹಸ್ಬೆಂಡ್ಗೆ, ಪ್ರೀತಮ್ಗೆ, ಇವ್ರಿಗೆಲ್ಲರಿಗೂ ಬ್ರೇಕ್ಫಾಸ್ಟ್ ಕೊಡ್ತಾಯಿದ್ದೀನಿ. ಚಪಾತಿ, ಪಾಲಕ್ ದಾಲ್ ಜೊತೆಗೆ ಬೆಂಡೆಕಾಯಿ ಪಲ್ಯ. ಫ್ರೆಂಡ್ಸ್ ನೋಡಿ, ಪಾಲಕ್ ದಾಲ್ ಸೂಪರಾಗಿದೆ ಅಲ್ವಾ? ಟೇಸ್ಟು ಅಷ್ಟೇ ಚೆನ್ನಾಗಿದೆ. ಇದರಲ್ಲಿ 3 ಥರದ ಬೇಳೆಗಳನ್ನು ಹಾಕಿ ಮಾಡಿರುವಂಥದ್ದು. ಪ್ರೋಟೀನ್ ರಿಚ್ ಆಗಿರುವಂಥ ದಾಲ್ ಅಂತ ಹೇಳ್ಬೋದು. ಹಾಗೆಯೇ ಪಾಲಕ್ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಇದೆ. ಪ್ರತಿದಿನ ನಾನು ಯಾವುದಾದ್ರೂ ಒಂದು ರೀತಿಯಲ್ಲಿ ಸೊಪ್ಪನ್ನು ಅಡುಗೆಯಲ್ಲಿ ಬಳಸ್ತೀನಿ ಅಂತ ಹೇಳಿದ್ನಲ್ವಾ. ಸೊ ಇವತ್ತು ಪಾಲಕ್ ದಾಲ್ ಮಾಡಿದ್ದೀನಿ. ಸೊಪ್ಪಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ. 1 ಕಪ್ಪಷ್ಟು ಪಾಲಕ್ ದಾಲ್ ತೊಗೊಂಡಿದ್ದೀನಿ. ಹಾಗೆಯೇ 1 ಬೌಲಷ್ಟು ಬೆಂಡೆಕಾಯಿ ಪಲ್ಯ ತೊಗೊತಾ ಇದ್ದೀನಿ. ದಾಲ್ ಮತ್ತು ಬೆಂಡೆಕಾಯಿ ಪಲ್ಯ ಇವೆರಡೂ 2 ಭಾಗದಷ್ಟು ಆಗಿದೆ ನೋಡಿ. ಇವೆರಡು ಸೇರಿಸಿದ್ರೆ 2 ಕಪ್ಪಷ್ಟು ಆಯಿತು. ರೆಡ್ ರೈಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ. 1ಕ್ಕೆ 3 ಗ್ಲಾಸಷ್ಟು ನೀರು ಹಾಕಿ ನೆನೆಸಿಟ್ಟಿದ್ದೆ. 2 ವಿಸಿಲ್ ಕೂಗಿಸಿದ್ದೀನಿ. ಸ್ವಲ್ಪನೂ ನೀರಿನ ಅಂಶ ಇಲ್ಲ. ಅನ್ನ ಕೂಡ ಚೆನ್ನಾಗಿ ಬೆಂದಿದೆ, ಅರಳಿದೆ ಹೂ ಥರ ನೋಡಿ. ಈಗ 2 ಪೋರ್ಷನಷ್ಟು ಪಲ್ಯ, ಅಂದರೆ 1 ಪಲ್ಯ 1 ದಾಲ್ 2 ಸೇರಿ 2 ಪೋರ್ಷನ್ ಆಯ್ತಲ್ವಾ. 1 ಪೋರ್ಷನಷ್ಟು ರೈಸನ್ನು ಇಟ್ಕೊತಾ ಇದ್ದೀನಿ.
ನಾವು ರೈಸ್ ಎಷ್ಟು ತಿಂತೀವೋ ಅದರ ಡಬಲ್ ಅಷ್ಟು ಪಲ್ಯ ತಿನ್ನಬೇಕು. ಚಿಕ್ಕ ಬೌಲಲ್ಲಿ ತೊಗೊಂಡಿದ್ದೀನಿ ರೆಡ್ ರೈಸ್. ಹಾಗೆಯೇ ಒಂದು ಚಿಕ್ಕ ಬೌಲಲ್ಲಿ ಒಂದು 100 ml ಅಷ್ಟು ಮೊಸರನ್ನು ತಗೊಳ್ಳಿ. ನಿಮಗೆ ಮೊಸರು ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ಬಟರ್ ಮಿಲ್ಕ್ ಮಜ್ಜಿಗೆ ಮಾಡಿಕೊಂಡು ನೀವು ಕುಡಿಬೋದು. ಫ್ರೆಂಡ್ಸ್ ನೋಡಿ, ಇದು ಮೊಸರು ಮನೇಲೇ ಹೆಪ್ಪಾಕಿಟ್ಟಿರೋದು. ಮನೇಲೇ ಹೆಪ್ಪಾಕಿದಾಗ ಫ್ರೆಶ್ ಆಗಿರುತ್ತೆ, ಸ್ಮೆಲ್ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗೆ ಪ್ರೋಟೀನ್ಗೋಸ್ಕರ ನಾನಿಲ್ಲಿ ಒಂದು ಪೂರ್ತಿ ಎಗ್ಗನ್ನು ತಗೊಂಡಿದ್ದೀನಿ. ಹಾಗೆಯೇ ಹಸಿ ತರಕಾರಿಗಳನ್ನು ಇಟ್ಕೊಂಡಿದ್ದೀನಿ. ಹಾಗೆ ನಾನಿವತ್ತು ತುಪ್ಪ ಹಾಕೋತಾ ಇಲ್ಲ, ಗುಡ್ ಫ್ಯಾಟ್ಸ್ಗೋಸ್ಕರ ಬೆಣ್ಣೆಯನ್ನು ಇಟ್ಕೊಂಡಿದ್ದೀನಿ. ಇದೊಂದು ಬ್ಯಾಲೆನ್ಸ್ಡ್ ಮೀಲ್ ಅಂತ ಹೇಳ್ತೀವಿ. ಈ ಬ್ಯಾಲೆನ್ಸ್ ಮೀಲ್ ಫೋಟೋನ ನೀವು ಯಾವ ಡಾಕ್ಟರ್ಗಾದ್ರೂ ತೋರಿಸ್ಕೊಂಬನ್ನಿ, ಕರೆಕ್ಟಾಗಿದೆ ಅಂತ ಹೇಳ್ತಾರೆ. ಅಷ್ಟು ಕರೆಕ್ಟಾಗಿರುವಂಥ ಒಂದು ಬ್ಯಾಲೆನ್ಸ್ಡ್ ಮೀಲನ್ನು ನಿಮಗೆ ತೋರಿಸಿದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು, ಊಟ ಮಾಡೋದನ್ನ ಹೇಳ್ಕೊಡಿ ಅಂತ ಕೇಳಿದ್ದಾರೆ. ಕೆಲವ್ರಿಗೆ ಇದು ತಮಾಷೆ ಅನ್ನಿಸ್ಬೋದು, ಏನಪ್ಪ ಈ ಥರನೂ ಕೇಳ್ತಾರ ಅಂತ. ಇಲ್ಲ, ಅದು ಕರೆಕ್ಟಾಗಿರೋ ಕ್ವಶನ್ನೇ. ಹೇಗೆ ಅಂತ ಹೇಳ್ತೀನಿ ನೋಡಿ. ನಾವು ಊಟ ಸ್ಟಾರ್ಟ್ ಮಾಡಿದಾಗ ಮೊಟ್ಟ ಮೊದಲಿಗೆ ಫೈಬರ್ಸ್ ತಿನ್ನಬೇಕು. ಹಸಿ ತರಕಾರಿಗಳು ಏನೇನು ಇಟ್ಕೊಂಡಿದ್ದೀವೋ ಅದು ತಿನ್ನಬೇಕು. ಮತ್ತು ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ ಅವೆಲ್ಲ ತಿಂದು ಆಮೇಲೆ ನಾವು ಮೇನ್ ಕಾರ್ಬ್ಸ್ ಅಂದರೆ ರೈಸ್, ಚಪಾತಿ, ಮುದ್ದೆ ಅವೆಲ್ಲ ಇಟ್ಕೊಂಡಿರ್ತೀವಲ್ವ, ಅದನ್ನು ತಿನ್ನಬೇಕು. ಇನ್ಸುಲಿನ್ ನಮ್ಮ ಬಾಡಿಯಲ್ಲಿ ಬೇಗ ಸ್ವೈಪ್ ಅಪ್ ಆಗೋದಿಲ್ಲ. ಇನ್ಸುಲಿನ್ ಬೇಗ ಸ್ವೈಪ್ ಅಪ್ ಆಗದಿರಂಗೆ ನಾವು ನೋಡಿಕೊಂಡ್ರೆ ಮಾತ್ರ ಇರೋ ವೇಟಲ್ಲೇ ಮೇಂಟೈನ್ ಮಾಡ್ಬೋದು ಮತ್ತು ವೆಯ್ಟ್ ಲಾಸ್ ಮಾಡ್ಬೋದು. ಹಾಗಾಗಿ ಮೊದಲಿಗೆ ಸಾಲಡ್ಸ್ ಏನಿದೆಯೋ ಹಸಿ ತರಕಾರಿಗಳನ್ನು ತಿಂದು ಆಮೇಲೆ ಪಲ್ಯಗಳನ್ನು ತಿಂದು ಆಮೇಲೆ ಮೇನ್ ಕಾರ್ಬ್ಸನ್ನು ತಿನ್ನಬೇಕು. ಫ್ರೆಂಡ್ಸ್ ನೋಡಿ, ನಾನು ತೊಗೊಂಡಿರುವಂಥ ರೈಸ್ ಕ್ವಾಂಟಿಟಿ ಕರೆಕ್ಟಾಗಿದೆ. ಅರ್ಧದಷ್ಟು ರೈಸಲ್ಲಿ ಪಾಲಕ್ ದಾಲ್ ಹಾಕ್ಕೊಂಡು ತಿಂದಿದ್ದೀನಿ. ಇನ್ನು ಮಿಕ್ಕಿರೋಷ್ಟು ಅರ್ಧ ರೈಸಲ್ಲಿ ಮೊಸರು ಹಾಕ್ಕೊಂಡು ತಿಂದಿದ್ದೀನಿ. ಇನ್ನು ಸ್ವಲ್ಪ ಮೊಸರು ಉಳಿದಿದೆ, ಪರವಾಗಿಲ್ಲ, ಅದು ತಿನ್ನಲೇಬೇಕು ಅಂತೇನಿಲ್ಲ, ನಂಗೆ ಜಾಸ್ತಿ ಆದರೆ ತೆಗೆದಿಡ್ತೀನಿ. ಸೊ ಫೋರ್ಸ್ಫುಲಿ ನಾವು ತಿನ್ನಬಾರ್ದು, ಎಷ್ಟು ಇಡ್ಸುತ್ತೋ ಅಷ್ಟೇ ತಿನ್ನಬೇಕು. ಹಸಿ ತರಕಾರಿಗಳು, ಪಲ್ಯ ಏನೇನಿತ್ತೋ ಎಲ್ಲ ಖಾಲಿ ಮಾಡಿದ್ದೀನಿ, ಮೊಸರು ಮಾತ್ರ ಉಳಿಸಿದ್ದೀನಿ. ಈ ರೀತಿಯಾಗಿ ನಾವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ನೀರು ಅಷ್ಟೇ, ನಾನಿವಾಗ ಸದ್ಯಕ್ಕೆ ಕುಡಿಯೋದಿಲ್ಲ. ಯಾವಾಗ ಕುಡಿತೀನಿ ನೀರು ಅಂತ ನಿಮಗೆ ನಾಳಿನ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ಮಧ್ಯಾಹ್ನದೊತ್ತು ಯಾಕೆ ಮಲಗಬಾರ್ದು, ಇವೆರಡೂ ಪ್ರಶ್ನೆಗಳಿಗೆ ಉತ್ತರ ನಾಳಿನ ವಿಡಿಯೋದಲ್ಲಿ ಸಿಗುತ್ತೆ, ಮರಿದಿರಾ ನೋಡಿ. ಸೊ ಇವೆರಡೂ ತುಂಬಾ ಇಂಪಾರ್ಟೆಂಟ್ ನಮಗೆ. ಫ್ರೆಂಡ್ಸ್, ಯೂಟ್ಯೂಬಿಂದ ಒಂದು ಮೇಲ್ ಬಂದಿತ್ತು. US ಟ್ಯಾಕ್ಸ್ ಪಾಲಿಸಿ ಡೀಟೇಲ್ಸನ್ನು ಸಬ್ಮಿಟ್ ಮಾಡಬೇಕಾಗಿದೆ. ನಾನು ತುಂಬ ದಿನಗಳಿಂದ ಮಾಡೋಣ ಅಂಥೇಳಿ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಸೊ ಈಗ ಮಧ್ಯಾಹ್ನ ಊಟ ಆದಮೇಲೆ ನಿದ್ದೆ ಬರುತ್ತಲ್ವ, ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಕೆಲಸ ಮಾಡ್ತಾಯಿದ್ದೀನಿ. ನಂದು ಇನ್ಕಮ್ ಟ್ಯಾಕ್ಸ್ ಡೀಟೇಲ್ಸ್ ಏನಿದೆ ಅದನ್ನೆಲ್ಲ ನಾನು ಸಬ್ಮಿಟ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾರಾದರೂ ಯೂಟ್ಯೂಬರ್ಸ್ ಇದ್ದರೆ, ನಿಮಗೆ ಮಾನಿಟೈಸೇಷನ್ ಆಗಿದ್ದರೆ ಖಂಡಿತವಾಗಿಯೂ ಈ US ಟ್ಯಾಕ್ಸ್ ಪಾಲಿಸಿ ಆರ್ಡರ್ಸನ್ನು ಫಾಲೋ ಮಾಡಿ. ಇಲ್ಲಾಂದರೆ ನಮ್ಮ ಪ್ರತಿ ತಿಂಗಳು ಬರುವಂಥ ಯೂಟ್ಯೂಬ್ ಪೇಮೆಂಟ್ನಲ್ಲಿ 30% ಅಷ್ಟು ಡಿಟೆಕ್ಷನ್ ಮಾಡ್ಕೋತಾರೆ. ಫ್ರೆಂಡ್ಸ್, ಡಿಶ್ ವಾಷರ್ಗೆ ಪಾತ್ರೆಗಳೆಲ್ಲ ಹಾಕಿದ್ದೀನಿ. ಅಂದರೆ ಪಾತ್ರೆಗಳೇನಿರುತ್ತೆ ಅದನ್ನೆಲ್ಲ ಒಂದು ಸತಿ ಜಸ್ಟ್ ನೀರಲ್ಲಿ ತೊಳೆದ್ಬಿಟ್ಟು ಅದರಲ್ಲಿ ಜೋಡಿಸ್ತೀನಿ. ಹಾಗೆ ಕೂಡ ಇಡ್ಬೋದು, ಅದು ಕ್ಲೀನಾಗಿ ಫಿಲ್ಟ್ರ್ ಆಗುತ್ತೆ ಮಿಷಿನಲ್ಲಿ. ನನಗಿಷ್ಟ ಆಗೋದಿಲ್ಲ. ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಅವೆಲ್ಲ ಇರುತ್ತಲ್ವ, ಅದನ್ನೆಲ್ಲ ತೆಗೆದು ಡಸ್ಟ್ಬಿನ್ಗೆ ಹಾಕಿಬಿಟ್ಟು ಆಮೇಲೆ ನಾನು ಕ್ಲೀನಾಗಿ ಜೋಡಿಸ್ತೀನಿ. ನಾವೆಷ್ಟು ಚೆನ್ನಾಗಿ ಮಿಷಿನ್ಗಳನ್ನು ನೋಡ್ಕೊತೀವೋ ಅವಷ್ಟೇ ನಮಗೆ ಹೆಲ್ಪ್ ಮಾಡುತ್ತೆ, ಬಾಳಿಕೆ ಬರುತ್ತೆ. ಹೆಂಗಂದರೆ ಗಲೀಜಂಗೆ ನಾವು ನೋಡಿಕೊಂಡ್ರೆ ಮಿಷಿನ್ಸ್ನ ಯೂಸ್ ಮಾಡಿದ್ರೆ ಅದು ಬೇಗನೆ ರಿಪೇರಿಗೆ ಬರುತ್ತೆ. ನೋಡಿ, ಪಾತ್ರೆಗಳನ್ನೆಲ್ಲ ಕ್ಲೀನಾಗಿ ಜೋಡಿಸಿದ್ದೀನಿ. ಇದರಲ್ಲಿ 3 ಟ್ರೇಗಳಿದೆ. ಒಂದು ಕಟ್ಲರಿಗೆ, ಒಂದು ಚಿಕ್ಕ ಚಿಕ್ಕ ಗ್ಲಾಸು ಬೌಲ್ಸ್ಗೆ, ಫುಲ್ ಕೆಳಗಡೆ ಇರೋದು ಪ್ಲೇಟ್ಸ್ಗೆ ಮತ್ತು ದೊಡ್ಡ ಪಾತ್ರೆಗಳಿಗೆ. ಇದಕ್ಕೆ ಡಿಶ್ ವಾಷರ್ ಪೌಡರನ್ನು ಹಾಕಿಬಿಟ್ಟು ಸ್ವಿಚ್ ಹಾಕಿ ಇಡ್ತಾಯಿದ್ದೀನಿ. ಕೆಲವೊಂದು ಪಾತ್ರೆಗಳನ್ನು ಕುಕ್ಕರ್ದು ಅಲ್ಯೂಮಿನಿಯಮ್ನವೆಲ್ಲ ಇರುತ್ತಲ್ವ, ಇಲ್ಲ ದೋಸೆ ಪ್ಯಾನು ಅಂಥದ್ದನ್ನೆಲ್ಲ ಕೈಯಲ್ಲೇ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ರಾತ್ರಿ ಡಿನ್ನರ್ಗೆ ಪುಲ್ಕ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎಲ್ಲರಿಗೂ ಚಪಾತಿ ಮಾಡಿಕೊಟ್ಟಿದ್ನಲ್ವ, ನಾನು ಅದನ್ನು ತಿಂದಿರಲಿಲ್ಲ. ಹಾಗಾಗಿ ನನಗೆ ಅಂತ ಒಂದೇ ಒಂದು ಚಪಾತಿಗೆ ಆಗುವಷ್ಟು ಉಂಡೆನ ತೆಗೆದಿಟ್ಟಿದ್ದೆ. ಆ ಒಂದು ಚಪಾತಿ ಉಂಡೆಯಲ್ಲಿ 2 ಭಾಗಗಳಾಗಿ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಪೂರಿ ಸೈಜ್ನಲ್ಲಿ ಈ ರೀತಿಯಾಗಿ
ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ದೊಡ್ಡದೇನಿಲ್ಲ, ತುಂಬ ಚಿಕ್ಕದಾಗೂ ಇಲ್ಲ, ಪೂರಿ ಸೈಜ್ನಲ್ಲಿ ಇದೆ. ಸೊ ಆಯಿಲ್ ಇಲ್ದಿರ ಪುಲ್ಕಗಳನ್ನು ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಮಾಡಿದಂಥ ಪಾಲಕ್ ದಾಲ್ ಜೊತೆಗೆ ಬೆಂಡೆಕಾಯಿ ಪಲ್ಯ, 2 ಪುಲ್ಕ ಮತ್ತು ಹಸಿ ತರಕಾರಿಗಳು. ಸೊ ಇವಿಷ್ಟು ನನ್ನ ರಾತ್ರಿಯ ಡಿನ್ನರ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ್ಯಾವ ಥರ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನೆನಪಿದೆ ಅಲ್ವಾ? ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ 2 ಸಲ 3 ಸಲ ವಿಡಿಯೋನ ರಿವೈಂಡ್ ಮಾಡಿಕೊಂಡು ನೋಡಿ, ಅರ್ಥ ಆಗೇ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಆಗಿರೋಂಥ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ನಮಸ್ತೆ.